ಜಿಮ್ದು ಬ್ಯಾಕ್ ಸೈಡ್ ಹತ್ರ ಬಂದಿದ್ದೀನಿ. ಬ್ಯಾಕ್ ಸೈಡ್ ಹತ್ರ ಇವತ್ತು ಜಿಮ್ ಓಪನ್ ಇಲ್ಲ ಗೈಸ್. ನಾಳೆನೇ ಬರಬೇಕಾಗುತ್ತೆ. ನಾಳೆ ಬಂದು ಇದು ಮಾಡಬೇಕು. ಹೆಬ್ಬಗುಡಿಗೆ ಹೋಗಿದ್ದೆ, ಅಲ್ಲೂ ಕೂಡ ನನ್ನ ಫೇವ್ರೆಟ್ ದುಕಾನೇ ಬಂದಿತ್ತು. ಮತ್ತು ಇವತ್ತು ಕೂಡ ಏನಂತಾರೆ ಜಿಮ್ ಕೂಡ ಬಂದಿದೆ. ಬನ್ನಿ ನಾಳೆ ಬಂದು ಅಡ್ಮಿಷನ್ ಮಾಡೋಣ. ಎಷ್ಟಿದೆ ಗೊತ್ತಿಲ್ಲ ಫೀಸು, ಆದರೆ ಅಡ್ಮಿಷನ್ ಮಾಡೋಣ. ತುಂಬ ದಿನಗಳಾಯಿತು ಜಿಮ್ಮಿಗೆ ಹೋಗೋಣ ಅಂತ ಇದ್ದೆ, ಆದರೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಆದರೆ ಇವಾಗ ಪಕ್ಕ ಅಂತೂ ಜಿಮ್ಮಿಗೆ ಹಚ್ತೀನಿ. ಬರ್ರಿ ಇವಾಗ ರೂಮಿಗೆ ಹೋಗೋಣ. ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರಿಗೂ. ನಾನು ನಿಮ್ಮ ಶ್ರೀಕಾಂತ್ ತಾವು ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ಬ್ಲಾಗಲ್ಲಿ. ಇವತ್ತು ಜಿಮ್ ಹಚ್ಚೋಣ ಅನ್ಕೋತಾ ಇದ್ದೆ. ಅದಕ್ಕೋಸ್ಕರ ಒಂದು ಶರ್ಟ್ ಬೇಕಾಗಿತ್ತು, ಅದಕ್ಕೋಸ್ಕರ ಶರ್ಟ್ ತರಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಪ್ಯಾಂಟ್ ನನ್ನ ಹತ್ರ ಇದೆ, ಅದಕ್ಕೋಸ್ಕರ ಬರೀ ಒಂದು ಶರ್ಟ್ ಬೇಕು. ಶರ್ಟ್ ತರೋಣ, ಹೋಗಿ ಬರೋಣ ಬನ್ನಿ. ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. 11 ಗಂಟೆ ಆಗ್ತಾಯಿದೆ ಟೈಮ್, ಇನ್ನು ಕೇವಲ 11 ಗಂಟೆ. ಬರ್ರಿ ಇವಾಗ ಹೆಬ್ಬಗುಡಿ ಹೋಗಿ ಇದು ತೊಗೊಂಡು ಬರೋಣ. ಏನಂತಾರೆ ಪ್ಯಾಂಟ್ ಶರ್ಟು. ಜಿಮ್ ಹಚ್ಚೋದಿದೆ, ನಾಳೆ ಹಚ್ಚೋಣ ಜಿಮ್ಮು. ಇವತ್ತು ಸೆಕೆಂಡ್ ಶಿಫ್ಟ್ ಹೋದ್ನಂದರೆ ಮತ್ತೆ 10:30 ಆಗುತ್ತೆ. ಕೇಳಿ ಬರೋಣ ಮೊದಲು ಜಿಮ್ ಹತ್ರ ಹೋಗಿ ಫೀಸ್ ಎಷ್ಟಿದೆ ಎಷ್ಟಿಲ್ಲ ಅನ್ನೋದು. ಒಳ್ಳೆ ಏನಂತಾರೆ ಹೆಬ್ಬಗುಡಿ ಕಡೆಗೆ ಹೋಗ್ತಾ ಇದ್ದೀನಿ ಇವಾಗ. ಹೊರಗಡೆ ದೇವಸ್ಥಾನನೂ ಬರುತ್ತೆ, ದೇವಸ್ಥಾನದ ಲೆಫ್ಟ್ ಸೈಡಿಗೆ ಜಿಮ್ ಇದೆ. ಬನ್ನಿ, ಇನ್ನೂ ಓಪನ್ ಆಗಿರುತ್ತೆ ಅಲ್ಲೋ ಆಗಿರುತ್ತೆ. 11 ಗಂಟೆ ಆಗ್ತಾಯಿದೆಯಲ್ಲ, ಜಿಮ್ ಓಪನ್ ಆಗಿರುತ್ತೆ. ಬನ್ನಿ. ಓಕೆ, ದೇವಸ್ಥಾನ ಮುಚ್ಚಿದೆ ಇವತ್ತು, ಏನಂತಾರೆ ಇನ್ನೂ ಓಪನ್ ಆಗಿಲ್ಲ ಏನಿಲ್ಲ. ಬನ್ನಿ, ಅಂಡರ್ ಗ್ರೌಂಡಿಂದ ಆಚೆ ಕಡೆ ಹೋಗ್ಬೇಕು ನಾವು ಇವಾಗ. ಆ ಸೈಡ್ ಹೋಗ್ಬೇಕು ಗೈಸ್. ಬೆಂಗಳೂರು ಮೆಟ್ರೋ ಇದೆ. ನಾವು ಇಲ್ಲಿಂದ ಅಂಡರ್ ಪಾಸಿಂದ ಒಳಗಡೆ ಹೋಗ್ಬೇಕು. ಬರೀ ಗೈಸ್, ಪಾಸಿಂದ ಕೆಳಗೆ ಹೋಗಿ ಬರೋಣ. ಶರ್ಟು ಆಗೇಶ್ ಬಾಯ್ ನೋಡ್ರಿ ಏನಂತ ಚಿಕನ್ ಕರ್ಕೊಂಡೋಗಿ ಎಲ್ತಿಲ್ಲತ್ತ ನಾವು. ಓಕೆ ಬನ್ನಿ ಗೈಸ್, ಈ ಕಡೆಯೇ ಬಂದಿದ್ದೀನಿ ಇವಾಗ ನಾನು. ಜಿಮ್ ಪ್ರೈಸ್ ಎಷ್ಟು ಇವತ್ತು ಓಪನ್ ಇದೆ ಇಲ್ಲ ಅನ್ನೋದು ನಂಗೆ ಅರ್ಥ ಆಗ್ತಾಯಿಲ್ಲ, ಯಾಕಂದರೆ ಬಂದಪ್ಲೆ ಕಾಣಿದೆ ಅನಿಸ್ತದೆ. ಇದು ಜಿಮ್ದು ಬ್ಯಾಕ್ ಸೈಡ್ ಹತ್ರ ಬಂದಿದ್ದೀನಿ. ಬ್ಯಾಕ್ ಸೈಡ್ ಹತ್ರ ಇವತ್ತು ಜಿಮ್ ಓಪನ್ ಇಲ್ಲ ಗೈಸ್. ನಾಳೆನೇ ಬರಬೇಕಾಗುತ್ತೆ. ನಾಳೆ ಬಂದು ಇದು ಮಾಡಬೇಕು. ಹೆಬ್ಬಗುಡಿಗೆ ಹೋಗಿದ್ದೆ, ಅಲ್ಲೂ ಕೂಡ ನನ್ನ ಫೇವ್ರೆಟ್ ದುಕಾನೇ ಬಂದಿತ್ತು. ಮತ್ತು ಇವತ್ತು ಕೂಡ ಏನಂತಾರೆ ಜಿಮ್ ಕೂಡ ಬಂದಿದೆ. ಬನ್ನಿ ನಾಳೆ ಬಂದು ಅಡ್ಮಿಷನ್ ಮಾಡೋಣ. ಎಷ್ಟಿದೆ ಗೊತ್ತಿಲ್ಲ ಫೀಸು, ಆದರೆ ಅಡ್ಮಿಷನ್ ಮಾಡೋಣ. ತುಂಬ ದಿನಗಳಾಯಿತು ಜಿಮ್ಮಿಗೆ ಹೋಗೋಣ ಅಂತ ಇದ್ದೆ, ಆದರೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಆದರೆ ಇವಾಗ ಪಕ್ಕ ಅಂತೂ ಜಿಮ್ಮಿಗೆ ಹಚ್ತೀನಿ. ಬರ್ರಿ ಇವಾಗ ರೂಮಿಗೆ ಹೋಗೋಣ. ದಾರಿಯಲ್ಲಿ ಹೋಗ್ತಾ ಇದ್ದೆ, ಯಾರೋ ತಡೆದು ಏನಪ್ಪ ಅಂದರೆ ಇದು ಹೆಲ್ತ್ ಇಶ್ಯೂ ಇದ್ದವ್ರಿಗೆ ಕೊಡ್ರಿ, ಏನಂತಾರೆ ನಿಮಗೆ ಹೆಲ್ಪ್ ಲೂಸ್ ಮಾಡೋಕ್ಕೆ ವೆಯ್ಟ್ ಮಾಡಬೇಕು ಅನ್ನೋದು ಕೊಟ್ಟರು. ನೋಡ್ತಿದ್ರೆ ಇದರಲ್ಲಿ ಏನೇನು ಬರೆದಿದೆಯಪ್ಪ ಅಂದರೆ ನಿಮ್ಮ ತೂಕ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ನಿಮ್ಮ ಮಕ್ಕಳಿಗೆಲ್ಲ ಇದು ಆಗ್ಬೋದು ಅನ್ನೋ ಕಾರ್ಡ್ ಕೊಟ್ಟಿದ್ದಾರೆ. ಅದನ್ನು ತೊಗೊಂಡೆ ಅಂತಂದಿದ್ದೆ, ಆದರೂ ಆಗಲಿಲ್ಲ. ಏನಂತಾರೆ ಇವತ್ತು ಬಂದಿದೆ ಅಂತೆ. ಅದ್ರ ಬ್ಯಾಕ್ ಸೈಡ್ ಡೋರ್ ಹತ್ರ ಹೋಗ್ಬಿಟ್ಟು ನೋಡಿದೆ, ಬ್ಯಾಕ್ ಸೈಡ್ ಆದರೂ ಓಪನ್ ಇದೆ ಅಂತ. ಅದು ಓಪನ್ ಇಲ್ಲ ಏನಿಲ್ಲ. ಅದಕ್ಕೋಸ್ಕರ ನಾಳೆನೇ ಬಂದು ಹಚ್ಚಬೇಕು ಅನ್ಕೋತಾ ಇದ್ದೀನಿ. ಬನ್ನಿ ನೋಡೋಣ ಏನಾಗುತ್ತೆ ಅನ್ನೋದು. ಬನ್ನಿ ಟೆರೆಸ್ ಮೇಲೆ ಹೋಗಿ ನೋಡೋಣ ಬಟ್ಟೆ ಒಗಿತಾ ಇದ್ದಾರಾ ಇಲ್ಲ ಅನ್ನೋದು. ಯಾವಾಗ ಫ್ರೀ ಇರ್ತೀನಿ ಅವಾಗ ಕೆಲಸ ಮಾಡ್ಕೊಂಡ್ಬಿಡ್ಬೇಕಲ್ಲ ಗೈಸ್, ಅದಕ್ಕೋಸ್ಕರ ಬರ್ರಿ ಮ್ಯಾಲೆ ಹೋಗಿ ನೋಡ್ತೀನಿ. ಇಲ್ಲಿ ನೋಡ್ರಿ ಹೆಂಗದ, ಫುಲ್ ಓಪನ್. ನಮ್ಮ ಫ್ರೆಂಡೇ ಹೋಗ್ತಾ ಇದ್ದಾನೆ ಗೈಸ್. ಬನ್ನಿ ಕೆಳಗಡೆ ಹೋಗೋಣ. ಏನು ಮಾಡ್ತಿದ್ದಾರೆ, ಲೈನೇ ಇದೆ ಅಲ್ಲಿ. ಹೋಗಿ ಜಿರಾಕ್ಸ್ ದುಕಾನ್ಗೆ ಹೋಗೋದಿತ್ತು, ಅದಕ್ಕೋಸ್ಕರ ಏನಂತಾರೆ ಈ ಕಡೆ ಹೋಗ್ತಾ ಇದ್ದೀನಿ. ನಮ್ಮ ಏರಿಯಾದಿಂದ ಈ ಕಡೆ ಹೋಗುತ್ತೆ ಗೈಸ್, ಬಸ್ ಸ್ಟ್ಯಾಂಡ್ ಹತ್ರ. ಬನ್ನಿ ಹೋಗೋಣ, ಕೆಲಸ ಇದೆ ಸ್ವಲ್ಪ. ಜಿರಾಕ್ಸ್ ಹತ್ರ ಒಂದು ಆಧಾರ್ ಕಾರ್ಡ್ ಜಿರಾಕ್ಸ್ ಇದೆ, ಬರೀ ಮಾಡಿಸ್ಕೊಂಬರೋಣ. ಮೋಡ ನೋಡ್ರಿ ಹೆಂಗಾಗಿದೆ, ಫುಲ್ ಮೋಡ ಆಗ್ಯದ. ಗಾಳಿ ತುಳಿ ಹೆಂಗೆ ಮೊದಲು ಕೂದಲು ಹಾಲತ್ತ ಗೈಸ್. ಮ್ಯಾಲಿನ ನೋಡು ಕೂದಲು ಹೆಂಗೆ ಹಾಕೋದ. ಬರ್ರಿ ಇವಾಗ ಜಿರಾಕ್ಸ್ ದುಕಾನ್ಗೆ ಹೋಗ್ತಾ ಇದ್ದೀನಿ. ಈ ಕಡೆ ಕಮಸಂದ್ರ ಹೋಗೋ ರೋಡಿಗೆ ಇದೆ. ಬರ್ರಿ ಅಲ್ಲಿಗೆ ಹೋಗಿ ಮಾಡಿಸ್ಕೊಂಬರೋಣ. ಏನಂತಾರೆ ಆಧಾರ್ ಕಾರ್ಡ್ ಜಿರಾಕ್ಸ್ ಬೇಕಾಗಿತ್ತು, ಒಂದು ಇರಲಿಲ್ಲ. ಹಾಗೆ ಮಾರ್ಕ್ಸ್ ಕಾರ್ಡ್ ಜಿರಾಕ್ಸ್ ಕೂಡ ಬೇಕು ನೋಡ್ರಿ. ಇಲ್ಲಿ ಅಂತ ಈ ದಾರಿಯಲ್ಲಿ ಅಂತ ಫುಲ್ ಕಚ್ರ ಮಾಡಿಟ್ಟಿದ್ದಾರೆ. ಕಚ್ರ ಇದು ಹೆಂಗೆ ಸ್ಟೇಟಾಗಿ ಹೋದರೆ ಏನಂತಾರೆ ಅದೇ ಬರುತ್ತೆ. ಬರ್ ಗೈಸ್ ಹೋಗೋಣ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಗೈಸ್ ಮೆಟ್ರೋ ಹೋಗ್ತಾಯಿದೆ, ಇವಾಗಲೇ ಜಸ್ಟ್ ಅಲ್ಲಿ ನೋಡ್ತಾ ಇದ್ದಾರೆ. ಫುಲ್ಲು
ಹೋಗಿ ಏನಂತ ಇದು ಇದೆ, ಮೆಟ್ರೋ ಹೋಗ್ತದೆ. ಬನ್ನಿ ಇವಾಗ ನಮ್ಮ ಇದು ಏರಿಯಾ ಕಡೆ ಹೋಗೋಣ. ಹೆಬ್ಬುಡಿ ಬಸ್ ಸ್ಟ್ಯಾಂಡು. ಬನ್ನಿ ನಮ್ಮ ಏರಿಯಾ ಕಡೆಗೆ ಹೋಗೋಣ. ಐಸ್ ಕ್ರೀಮ್ ಅಂಗಡಿ ಹತ್ರ ಬಂದಿದೆ, ಐಸ್ ಕ್ರೀಮ್ ತಿನ್ನೋಣ ಅಂತ ನೋಡ್ರಿ. ಐಸ್ ಕ್ರೀಮ್ ಬಂದಿದೆ, ಫುಲ್ ಕಡೆ ರೋಡು ಏನಂತಾರೆ ಹೆಬ್ಬುಡಿ. ಗಾಡಿ ನೋಡ್ರಿ ಮಗನ ಇದರಲ್ಲಿ ಹೆಂಗೆ ಕಾಣುತ್ತೆ, ಫುಲ್ ಕ್ಲಿಯರಿಗೆ 4Kಲ್ಲಿ ಶೂಟ್ ಮಾಡ್ತಾ ಇದ್ನಲ್ಲ, ಅದು 4K ಕ್ವಾಲಿಟಿಯಲ್ಲಿ ನಮ್ಮ ಡೆಲ್ಟಾ ಕಂಪ್ನಿ ನೋಡಿ. ಓಕೆ, ಇದು ನಮ್ಮ ಐಸ್ ಕ್ರೀಮ್ ಅಂತೂ ರೆಡಿ ಆಗ್ತಿದೆ ಗೈಸ್. ಯಾವುದೇ ಥರ ಇದೆ, ಟೈಮ್ ಎಷ್ಟಾಗ್ತಿದೆ. ನನ್ನ ಗಾಡಿ ನಿಂತಿದೆ ಗೈಸ್, ಅದು ಟೈಮ್ ಬರೋಬ್ಬರ ತೋರಿಸ್ತಾ ಇಲ್ಲ ಕರೆಕ್ಟಾಗಿ. ಕ್ರೀಮ್ ನೋಡ್ರಿ ಎಷ್ಟು ಆಗ್ತಾ ಇಲ್ಲ ಚೆನ್ನಾಗಿ. ಓಕೆ, ಫೈನಲಿ ರೆಡಿ ಆಯ್ತು ನಮ್ಮ ಐಸ್ ಕ್ರೀಮ್. 20 ರೂಪೀಸ್ ಅಂತ ಗೈಸ್ ಮಾಡಿಕೊಟ್ಟಿದ್ದಾನೆ. ಅರ್ಧ ಕಾಲ ಅಂತೂ ಹೊರಗೆ ಹೋಗ್ತಾ ಇದೆ, ಕೈಯಾಗಿ ಹಿಡಿದ್ರೆ. ಓಕೆ ಗೈಸ್, ತಿನ್ಕೋತ ಮನೆಗೆ ಹೋಗೋಣ ಬನ್ನಿ, ರೂಮ್ ಕಡೆ ಬಂದು. ಅಲ್ಲೂ ಏನಂತಾರೆ ಜಿರಾಕ್ಸ್ ಎಲ್ಲ ಹಾಕಿ ಇವಾಗ ಮನೆಗೆ ಬಂದಿದ್ದೆ. ರೂಮ್ ಬಂದು ಫುಲ್ ಏನಂತ ಸ್ನಾನ ಗಿನ ಮಾಡಿ ಇವಾಗ ಕಂಪ್ನಿಗೆ ಹೋಗ್ತಾಯಿದ್ದೀನಿ ಗೈಸ್. ಕಂಪ್ನಿಗೆ ಹೋಗಿ ರೆಡಿಯಾಗಿದ್ದೀನಿ ನೋಡ್ತಿದ್ರೆ. ಇವಾಗ ಕಂಪ್ನಿಗೆ ನಡೆದಿದ್ದೀನಿ. ಓಕೆ, ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಾನು ಡೈಲಿ ಬ್ಲಾಗ್ ಬಿಡ್ತೀನಿ. ತಪ್ಪದೆ 8:30 ಇಲ್ಲ 8 ಗಂಟೆಗೆ ನೋಡ್ರಿ, ಬೆಳಗ್ಗೆ ಬ್ಲಾಗ್ ಬಂದಿರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.